ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾಸ್ ರೆಸಿಪಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ನ್ಯಾಕ್ಸ್ ವಿಡಿಯೋನ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಸಿಂಪಲ್, ಯಾರು ಬೇಕಾದರೂ ಮನೇಲಿ ಟ್ರೈ ಮಾಡ್ಬೋದು. ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ನಾನು ತೋರಿಸ್ಕೊಡ್ತಾ ಇರೋದು. ಅದು ಏನಂತ ಹೇಳಿದ್ರೆ ಚನ್ನಾ ದಾಲ್ ನಮ್ಕೀನ್ ಅಂತ, ಅಂದರೆ ಕಡಲೆಬೇಳೆಯಿಂದ ಮಾಡುವಂತಹ ಮಿಕ್ಸ್ಚರ್. ಇದು ತುಂಬಾ ಸಿಂಪಲ್ ಆಗಿದೆ. ತಡ ಮಾಡದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಕಡಲೆಬೇಳೆ. ನಾನು ಕಡಲೆಬೇಳೆನ 1 ಕಪ್ಪಷ್ಟು ಹಾಕಿ ನೆನೆಸ್ಕೊಂಡಿದ್ದೀನಿ. ಮಿನಿಮಮ್ ಒಂದು 4 to 5 hours ನೆನೆಸ್ಕೊಳ್ಬೇಕು. ಇದನ್ನು 1 ಕಪ್ ಅಂತ ಹೇಳಿದ್ರೆ 200 ಗ್ರಾಮ್ ಅಷ್ಟು ಕಡಲೆಬೇಳೆನ. ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಮಾಡ್ಕೊಳ್ಬೋದು. ಮತ್ತು ನೀರೆಲ್ಲ ಚೆನ್ನಾಗಿ ಬಸ್ಕೋಬೇಕು. ಅದೆಲ್ಲ ಆದಮೇಲೆ ನಾನಿಲ್ಲಿ ಒಂದು ಕಾಟನ್ ಬಟ್ಟೆ ಮೇಲ್ಗಡೆ ಕಡಲೆಬೇಳೆ ಏನಿತ್ತು ನೋಡಿ, ಈ ಥರ ಹಿಂಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಒಂದು ಚೂರು ನೀರಿರಬಾರ್ದು. ಇದನ್ನ ಒಂದು ಮಿನಿಮಮ್ ಒಂದು 15 minutes ನಾವು ಹಾಗೇ ಕಾಟನ್ ಬಟ್ಟೆ ಮೇಲೆ ಈ ಥರ ಬಿಸಿಲಲ್ಲಿ ಹಿಂಗೆ ಹಾರಾಕಿರಬೇಕು. ಒಂದು 15 minutes ಸಾಕು. ಜಾಸ್ತಿನೂ ಒಣಗಿಸ್ಕೊಳಕ್ಕೆ ಹೋಗಬೇಡಿ, ಅಂದರೆ ಒಂದು ಚೂರು ನೀರಿರಬೇಕು, ಜಾಸ್ತಿ ನೀರಿರಬಾರ್ದು. ಸೊ ಒಂದು 15 minutes ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಹಿಂಗೆ ಕೈಯಲ್ಲಿ ಈ ಥರ ಹಿಂಗೆ ಮಾಡಿದ್ರೆ ಬಂದುಬಿಡುತ್ತೆ. ಸ್ವಲ್ಪ ಕೈಗೆ ಅಂಟ್ಕೊಳ್ಳುತ್ತೆ, ಯಾಕಂದರೆ ಚೂರು ನೀರಿನಾಂಶ ಇರೋ ಕಾರಣದಿಂದ. ಕೇಳ್ಬೋದು ಏನು ಬಟ್ಟೆ ಮೇಲೇ ಹಾಕ್ಕೊಳ್ಬೇಕಾ ಇಲ್ಲ ಪ್ಲೇಟ್ ಮೇಲೂ ಹಾಕ್ಕೊಳ್ಬೋದು ಅಂತ. ಬಟ್ಟೆ ನೀರು ಬೇಗ ಹೀರ್ಕೊಳ್ಳೋದ್ರಿಂದ ಸೊ ನಾನು ಕಾಟನ್ ಬಟ್ಟೆ ಮೇಲೆ ಹಾಕಿ ಅಂತ ಹೇಳಿರೋದು. ನಿಮ್ಮ ಇಷ್ಟ, ನೀವು ಯಾವುದ್ರಲ್ಲಾದರೂ ಹಾಕ್ಕೋಬೋದು. ಏನು ಬರೀ ಬಿಸಿಲಲ್ಲೇ ಒಣಗಿಸ್ಬೇಕಾ ಇಲ್ಲ ಫ್ಯಾನ್ ಕೆಳಗಡೆನೂ ಇಟ್ಟು ಗಾಳೀಲಿ ಒಣಗಿಸ್ಬೋದಾ ಅಂತ ಕೇಳ್ಬೋದು. ಎರಡರಲ್ಲಿ ಯಾವುದು ಬೇಕು ನಿಮ್ಗೆ ಆ ಥರ ನೀವು ಮಾಡ್ಕೊಳ್ಬೋದು. ಈಗ ನಾನು ಈ ಕಡೆ ಎಣ್ಣೆನೂ ಕಾಯಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ, ಅರ್ಧಂಬರ್ಧ ಎಲ್ಲ ಕಾಯಿಸ್ಕೊಳ್ಳೋಕೆ ಹೋಗಬೇಡಿ. ಇಲ್ಲಿ ನಾನು ಒಂದು ಜಾಲರಿನ ಇಟ್ಕೊಳ್ತಾ ಇದ್ದೀನಿ. ಇದು ಯಾಕೆ ಅಂತಲೂ ಈಗ ನಾನಿಲ್ಲಿ ಕಡಲೆಬೇಳೆನ ಅದರೊಳಗಡೆ ಹಾಕೊಳ್ತಾ ಇದ್ದೀನಿ. ನಾನು ಆಗ್ಲೇ ಜಾಲರಿ ಯಾಕೆ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ಈಗ ನೋಡಿ ಕಡಲೆಬೇಳೆ ಹಾಕಿದ ತಕ್ಷಣ ನೊರೆ ತುಂಬಾ ಬರ್ತಿದೆ ಮೇಲ್ಗಡೆ, ಬಬಲ್ಸ್ ಟೈಪು. ಈಗ ನಾವು ಚಿಕ್ಕ ಬಾಣಲಿಲಿ ಹಾಕ್ತಾರ ಕಾರಣದಿಂದ ಆ ಥರ ಬಬಲ್ಸ್ ಬಂದಾಗ ಎಣ್ಣೆ ಆಚೆ ಕಡೆ ಚೆಲ್ಲುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ದೊಡ್ಡ ಬಾಣಲಿಲಿ ಹಾಕಿ ನೀವು ಮಾಡ್ತಿದ್ರ ಅಂತ ಹೇಳಿದ್ರೆ ಈ ಜಾಲರಿ ಹಾಕೋಂಥ ಅವಶ್ಯಕತೆ ಇರಲ್ಲ. ಚಿಕ್ಕ ಬಾಣಲಿಲಿ ಮಾಡ್ತಾರೋರು ನಾನು ಇಲ್ಲಿ ತೋರಿಸ್ತಾರ ಪ್ರೊಸೀಜರ್ ಥರ ನೀವು ಮಾಡಿಕೊಂಡ್ರೆ ಎಣ್ಣೆ ಎಲ್ಲ ಕೆಳಗಡೆ ಎಲ್ಲ ಚೆಲ್ಲಲ್ಲ. ಈ ಕಡಲೆಬೇಳೆನ ನಾವು ಮಿನಿಮಮ್ ಒಂದು 3 to 4 minutes ನಾವು ಎಣ್ಣೆಲಿ ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆಲ್ಮೋಸ್ಟ್ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರ್ತಿದೆ. ಆಗಬೇಕಾದ್ರೆ ನೀವು ಅದನ್ನು ಬಾಣಲಿಗೆ ಶಿಫ್ಟ್ ಮಾಡಿಕೊಂಡ್ರೆ ಆಗುತ್ತೆ. ಈಗ ನೋಡಿ ಅಷ್ಟೆಲ್ಲ ಎಣ್ಣೆ ಉಕ್ಕಿ ಬರಲ್ಲ ಮೇಲ್ಗಡೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇದು ಚೆನ್ನಾಗಿ ಡೀಪ್ ಫ್ರೈ ಆಗಿದೆಯಾ, ಈಗ ಕರೆಕ್ಟಾಗಿ ಪ್ರೊಸೀಜರಿಗೆ ಬಂದಿದೆಯಾ ಅಂತ ಯಾವ ಥರ ನೋಡ್ಕೊಳ್ಳೋದು ಅಂದರೆ, ಬಬಲ್ಸ್ ಎಲ್ಲ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಬರುತ್ತೆ. ಆ ಕಡಲೆಬೇಳೆ ಅನ್ನೋದು ಮೇಲ್ಗಡೆ ಈ ಥರ ತೇಲ್ತಾ ಇರುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ನೀಟಾಗಿ ತಾಳ್ಮೆಯಿಂದ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಮಾಡಬೇಕಾದ್ರೆ ಸ್ವಲ್ಪ ಮಾಡ್ಕೊಳ್ಳಿ, ಆವಾಗ ಗೊತ್ತಾಗುತ್ತೆ ನಿಮಗೆ ಎಲ್ಲಿ ತಪ್ಪಾಗ್ತಿದೆ ಎಲ್ಲಿ ಇದಾಗ್ತಿದೆ ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟ್ ಟೈಮಿಂದ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮಾತ್ರ ಸಂಜೆ ಹೊತ್ತು ಟಿ ವಿ ನೋಡಿಕೊಂಡು ಬಾಯಿ ಆಡ್ಸೋಕ್ಕೆ ಸಕ್ಕದಾಗಿರುತ್ತೆ ಇದೊಂದು ಮಿಕ್ಸ್ಚರ್ ಅಂತಲೇ ಹೇಳ್ಬೋದು. ಇಲ್ಲ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅಷ್ಟು ಬ್ರೌನಿಶಾಗಿ ಬಂದಿದ್ರೆ ಸಾಕು. ಇನ್ನೊಂದು ಸ್ವಲ್ಪ ಬ್ರೌನಿಶಾಗಿ ಬೇಕು ಅಂತ ಹೇಳೋರು ಇನ್ನೊಂದು ಸ್ವಲ್ಪ ಹೊತ್ತು ನೀವು ಅದನ್ನ ಫ್ರೈ ಮಾಡ್ಕೊಳ್ಬೋದು. ಮಿಕ್ಕಿದೆಲ್ಲ ಏನಿತ್ತು ನೋಡಿ ಅದನ್ನು ನಾನು ಸೇಮ್ ಪ್ರೊಸೀಜರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳೋದನ್ನ ನೀವು ಫಾಲೋ ಮಾಡಿ, ಆಗ ಎಣ್ಣೆ ಎಲ್ಲ ಚೆಲ್ಲಲ್ಲ. ಅದಕ್ಕೋಸ್ಕರ ಇಲ್ಲಿ ನಾನು ಅದನ್ನ ಟಿಶ್ಯೂ ಪೇಪರ್ ಮೇಲ್ಗಡೆ ಹಾಕೊಂಡಿದ್ದೀನಿ. ಯಾಕಂದರೆ ಎಣ್ಣೆ ಎಲ್ಲ ಏನಿರುತ್ತೆ ನೋಡಿ ಅದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಅದಕ್ಕೋಸ್ಕರ ಹಾಕೊಂಡಿದ್ದೀನಿ. ಈಗ ಅದನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಮತ್ತು ಇದೇ ಥರ ಹೆಸರು ಬೇಳೆಯಿಂದನೂ ಮಾಡ್ತಾರೆ. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡೋದಂತ ಹೇಳಿಬಿಟ್ಟು. ಈಗ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ಖಾರದ ಪುಡಿನ 1/4 ಟೀಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕನ್ಸುತ್ತೋ ನೀವು ಆ ಥರ ನೋಡ್ಕೊಂಡು ಹಾಕ್ಕೊಳ್ಬೋದು. ಈಗ ಅದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ನೀವು ಈಗೇನೂ ತಿನ್ಬೋದು, ಇಲ್ಲಾಂದರೆ ಚಾಟ್ ರೀತಿ ತಿಂತೀರಾ ಅಂತ ಅಂದರೆ ಇದಕ್ಕೊಂದು ಸ್ವಲ್ಪ ಈರುಳ್ಳಿ, ಟೊಮೆಟೊ ಮತ್ತು ಸಣ್ಣದಾಗಿ ಹಸಿಮೆಣ್ಸಿನ್ಕಾಯಿ ಆಮೇಲೆ ಸೌತೆಕಾಯಿ ಹಾಕ್ಕೊಂಡು ನೀವು ತಿನ್ಬೋದು. ಅದ್ರ ಶಬ್ದನ ಇಷ್ಟು ಚೆನ್ನಾಗಿ ಕೇಳಿಸ್ಕೊಂಡ್ರಿ ಅಲ್ವಾ, ಚೆನ್ನಾಗಿರುತ್ತೆ. ನಾನು ಹೇಳ್ಕೊಟ್ಟಿರೋ ಪ್ರೊಸೀಜರ್ ಥರನೇ ನೀವು ಟ್ರೈ ಮಾಡಿದ್ರೆ ತುಂಬಾ ಸಿಂಪಲ್ಲಾಗಿ
ಮನೇಲಿ ನೀವು ಈ ಥರ ಮಿಕ್ಸ್ಚರ್ನ ಮಾಡ್ಕೊಂಡು ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲಾಟ್ಸ್ ಆಫ್ ಲವ್. ಬಾಯ್.